ಫೇಸ್ಬುಕ್ಕರು ಒಂದು ಹೊಸ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮಗೆ ಮಂತ್ಲಿ 1400 ರೂಪಾಯಿ ನಿಮಗೆ ಫ್ರೀಯಾಗಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಸೊ ಫೇಸ್ಬುಕ್ ಅವರು ಮುಂಚೆ ಎಲ್ಲ ಇಲ್ಲಿಗಲ್ ಆಗಿ ವರ್ಕ್ ಮಾಡ್ತಾಯಿದ್ರು. ನಮ್ಮ ಒಂದು ಡೇಟಾಗಳನ್ನ ನಮ್ಗೆ ಹೇಳ್ದೇನೆ ಅವರು ಕದ್ದು ಸೀಕ್ರೆಟಾಗಿ ಅದನ್ನು ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಸೊ ನಾವು ಏನೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಈ ಒಂದು ಡೇಟಾಗಳನ್ನ ಅವರು ಕದೀತಾ ಇದ್ರು, ನಮಗೆ ಗೊತ್ತಿದ್ದೇನೆ. ಆ ಒಂದು ಕಾರಣಕ್ಕೆ ತುಂಬ ಜನ ಈ ಒಂದು ಫೇಸ್ಬುಕ್ ಅಪ್ಲಿಕೇಶನ್ನ ಬ್ಯಾನ್ ಮಾಡಬೇಕು, ಸೊ ಇದು ಇಲ್ಲಿಗಲ್ ಆಗಿ ವರ್ಕ್ ಮಾಡ್ತಾ ಇದೆ, ನಮ್ಮೊಂದು ಡೇಟಾಗಳನ್ನ ಕದೀತಾ ಇದೆ, ಅದಕ್ಕೋಸ್ಕರ ಬ್ಯಾನ್ ಮಾಡಬೇಕು ಅಂತ ತುಂಬ ಜನ ರಿಪೋರ್ಟ್ನ ಮಾಡ್ತಾಯಿದ್ರು. ಸೊ ಮುಂಚೆ ನಮ್ಗೆ ಹೇಳ್ದೇ ಈ ರೀತಿ ಇಲ್ಲಿಗಲ್ ಕೆಲಸನ ಅವರು ಮಾಡ್ತಾಯಿದ್ರು ಫೇಸ್ಬುಕ್ ಅವರು. ಆದರೆ ಇವಾಗ ಅವರೇ ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಇಲ್ಲಿಗಲ್ ಆಗಿ ವರ್ಕ್ ಮಾಡ್ತಾ ಇದ್ದೋ, ಮುಂಚೆ ನಿಮ್ಮ ಡೇಟಾಗಳನ್ನ ನಾವು ಕದೀತಾ ಇದ್ದೋ, ಆದರೆ ಇವಾಗ ನಾವು ನಿಮಗೋಸ್ಕರ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ನೀವು ನಮ್ಮ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಮಂತ್ಲಿ ನಿಮಗೆ 1400 ರೂಪಾಯಿ ಫ್ರೀಯಾಗಿ ಕೊಡ್ತೀವಿ ಅಂತಂದರೆ ನಿಮಗೆ ಮಂತ್ಲಿ ನಿಮಗೆ $20 ಕೊಡ್ತಾ ಇದ್ದಾರೆ. 70 into 31 ಮಾಡಿದ್ರೆ ನಿಮಗೆ 1400 ರೂಪಾಯಿ ನಿಮಗೆ ಮಂತ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದರೆ ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಎಲ್ಲ ಪರ್ಮಿಷನ್ ನೀವು ಆನ್ ಮಾಡಬೇಕು. ಸೊ ಏನೇನು ಪರ್ಮಿಷನ್ ಅವ್ರು ಏನೇನೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾರೆ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಫಸ್ಟ್ ಆ ಒಂದು ಅಪ್ಲಿಕೇಶನ್ ನೇಮ್ ಹೇಳ್ತೀನಿ, ಇಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅಪ್ಲಿಕೇಶನ್ ನೇಮ್ ಬಂದು ಸ್ಟಡಿ ಫ್ರಮ್ ಫೇಸ್ಬುಕ್ ಅಂತ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಎಲ್ಲ ಒಂದು ಪರ್ಮಿಷನ್ ನೀವು ಕೊಡಬೇಕಾಗುತ್ತೆ. ಕೊಟ್ಟಾದ್ಮೇಲೆ ನಿಮಗೆ ಏನೇನೆಲ್ಲ ಡೇಟಾ ಕದೀತಾರೆ ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ನಿಮ್ಮ ಒಂದು ಅಪ್ಲಿಕೇಶನ್, ನೀವು ಫೋನಲ್ಲಿ ಯಾವೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅನ್ನೋ ಒಂದು ಡೇಟಾನ ಅವರು ಕದೀತಾರೆ. ಸೊ ಎರಡನೇದು ಬಂದು ನೀವು ಯಾವ ಅಪ್ಲಿಕೇಶನಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವರು ಕೂಡ ಕದೀತಾರೆ. ಸೊ ಏನಕ್ಕೆ ಈಗ ಯಾವ ಅಪ್ಲಿಕೇಶನ್ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದು ಏನು ಕದೀತಾರೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಇವಾಗ ಟಿಕ್ಟಾಕ್ನ ತುಂಬ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಟಿಕ್ಟಾಕ್ನ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್. ಆ ಒಂದು ಕಾರಣಕ್ಕೆ ಟಿಕ್ಟಾಕ್ಗಿಂತ ಎಷ್ಟು ಫೇಸ್ಬುಕ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಆ ಒಂದು ಅಪ್ಡೇಟ್ನ ಮಾಡೋದಕ್ಕೋಸ್ಕರ ಅವರು ಡೇಟಾನ ಕದೀತಾ ಇದ್ದಾರೆ. ಸೊ ಮೂರನೇದು ಬಂದು ನೆಟ್ವರ್ಕ್, ನಿಮ್ಮ ಸಿಮ್ ಯಾವ ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದನ್ನು ಅವರು ಕದೀತಾರೆ. ಸೊ ಇದರಿಂದ ಏನು ಈ ಥರ ಡೇಟಾಗಳನ್ನ ಕದ್ದು ಅವ್ರು ಏನಕ್ಕೆ ನಮಗೆ ಫ್ರೀಯಾಗಿ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ, ಇದರಿಂದ ಅವರು ಫೇಸ್ಬುಕ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಅವರು ಈ ಒಂದು ಡೇಟಾನ ನಮ್ಮಿಂದ ಕದೀತಾ ಇದ್ದಾರೆ. ಯಾವ ಒಂದು ಅಪ್ಲಿಕೇಶನ್ನ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ಪ್ರಾಡಕ್ಟ್ ಮೇಲೆ ತುಂಬ ಜನ ಇಂಟ್ರೆಸ್ಟ್ ಇದೆ, ಏನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಅವರು ತಿಳ್ಕೊಂಡು ಒಂದು ಅನಲೈಸ್ ಮಾಡಿ ಫೇಸ್ಬುಕ್ನ ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ, ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ನಿಮಗೆ ಮಂತ್ಲಿ 1400 ರೂಪಾಯಿ ಫ್ರೀಯಾಗಿ ಕೊಡೋದಕ್ಕೆ ಅವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತಂದರೆ ಎಲ್ಲ ಪರ್ಮಿಷನ್ನು ಕೊಡಬೇಕು. ಎಲ್ಲ ಪರ್ಮಿಷನ್ ಕೊಟ್ಟರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದು, ಅವಾಗ ಮಾತ್ರ ನಿಮಗೆ ದುಡ್ಡನ್ನು ಕೊಡೋದಕ್ಕೆ ಸಾಧ್ಯ ಅವರು. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡಿದ್ರೆ ಸೇಫ್ ಅಂತ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಫ್ರೀಯಾಗಿ ದುಡ್ಡು ತೊಗೋಬೇಕು ಅಂತ ಇದ್ದರೆ, ಸೊ ನಿಮ್ಮ ಹತ್ರ ಏನಾದರೂ 2 ಮೊಬೈಲ್ ಇದ್ದರೆ ಅಂತಂದರೆ, ನೀವು ಒಂದು ಮೊಬೈಲ್ ಕ್ಯಾಶುವಲ್ ಆಗಿ ಯೂಸ್ ಮಾಡೋದಾದ್ರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಒಂದು ಮೊಬೈಲ್ನ ನೀವು ಇಟ್ಕೊಂಡಿದ್ರೆ, ಆ ಒಂದು ಮೊಬೈಲಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ನೀವೇನಾದರೂ ಯೂಸ್ ಮಾಡೋ ಮೊಬೈಲ್ನೇ ಆನ್ಲೈನ್ ಟ್ರಾನ್ಸಾಕ್ಷನು ಈ ಬ್ಯಾಂಕ್ನೆಲ್ಲ ಲಿಂಕ್ ಮಾಡಿರ್ತೀರ, ಆ ಒಂದು ಮೊಬೈಲೆಲ್ಲ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಬಿಟ್ರೆ ನಿಮ್ಮೊಂದು ಡೇಟಾಸ್ಗಳೆಲ್ಲ ಲೀಕ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಇನ್ನೊಂದು ಎಕ್ಸ್ಟ್ರಾ ಮೊಬೈಲ್ ಇದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮ್ಮ ಹತ್ರ 2 ಫೋನ್ ಇದ್ದರೆ ಇನ್ನೊಂದು ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವುದು ನೀವು ಜಾಸ್ತಿ ಯೂಸ್ ಮಾಡಲ್ಲ ಆ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆರಾಮಾಗಿ ದುಡ್ಡು ಕೂಡ ಮಾಡ್ಬೋದು. ಸೊ ನನ್ನ ಕಡೆಯಿಂದ ಇದೇ ಟಿಪ್ಸು ಸದ್ಯಕ್ಕೆ. ಸೊ ನೀವೇನಾದರೂ ಫುಲ್ಲು ಒಂದೇ ಮೊಬೈಲ್ ಇರೋದು, ಅದರಲ್ಲೆಲ್ಲ ಯೂಸ್ ಮಾಡ್ತೀರಾ, ವಾಟ್ಸಪ್ಪು, ಫೇಸ್ಬುಕ್ಕು, ಆಮೇಲೆ ಬ್ಯಾಂಕ್ ಎಲ್ಲ ಲಿಂಕ್ ಆಗಿದೆ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀರಾ ಅಂತಾರೆ, ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದರಿಂದ ತುಂಬ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ಹತ್ರ 2 ಮೊಬೈಲ್ ಇತ್ತು ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸದ್ಯಕ್ಕೆ ಹೀಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.